ಆ ಮಾದರಿ ರೈತರನ್ನ ರಾಜ್ಯದ ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದ ಕಾರ್ಯಕ್ರಮ. ಅವರ ಮೂಲಕ ಬೇರೆಯವರಿಗೆ ಪ್ರೇರಣೆಯನ್ನು ನೋಡಬೇಕು. ಈಗ ನಂಜುಂಡೇಗೌಡರು ಏನು ನೋಡಿದ್ವಿ, ಯಶಸ್ವಿ ರೈತ, ಕೋಟ್ಯಾಧೀಶ ರೈತ. ಉದ್ಯಮಿಗಳು ಮಾತ್ರ ಕೋಟಿಯನ್ನು ಸಂಪಾದನೆ ಮಾಡುವಂತ ಶಕ್ತಿ ಇರುತ್ತೆ. ರೈತ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ನಾವು ರೈತ ದಿನ ಕಾರ್ಯಕ್ರಮಕ್ಕೆ ಒಂದು ವಿಜಯ ಕರ್ನಾಟಕದಿಂದ ಒಂದು ಪತ್ರಿಕೆಯಲ್ಲಿ ನಾವು ಲೇಖನವನ್ನು ಪ್ರಕಟಣೆ ಮಾಡಿದ್ವಿ. ಏನಂತ? ಕನ್ನಡದ ಕೋಟ್ಯಾಧಿಪತಿ ರೈತ. ಅದರಲ್ಲಿ ದಾಳಿಂಬೆ ಬೆಳೆಗಾರರು ಇದ್ರು, ಬೇರೆ ಬೇರೆ ತೋಟದ ಬೆಳೆಗಳಿಗಿರೋದು, ಮೀನುಗಾರಿಕೆ ಮಾಡ್ತಾ ಇರಬಹುದು, ಹೈನುಗಾರಿಕೆ ಮಾಡ್ತಾ ಇರಬಹುದು. ಆ ಮೂಲಕ ಇಲ್ಲೂ ಕೂಡ ಕೃಷಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದರೆ, ಸೈಂಟಿಫಿಕ್ ಆಗಿ ಮಾಡಿದರೆ ಲಾಭದಾಯಕವಾಗಿ ಕೃಷಿಯನ್ನು ಮಾಡ್ಬೋದು. ಸಾಮಾನ್ಯವಾಗಿ ನಮ್ಮ ರೈತರಿಗೆ ಹೇಗೆ ಬೆಳಿಬೇಕು ಅಂತ ನಾವು ತರಬೇತಿ ಕೊಡಬೇಕಾಗಿಲ್ಲ. ಲಾಭದಾಯಕವಾಗಿ ಹೇಗೆ ಮಾಡ್ಬೋದು, ಮತ್ತೆ ಇನ್ನೊಂದು ಮಾರ್ಕೆಟ್. ಯಾವುದೇ ಬೆಳೆ ಬೆಳೀಲಿ, ಮಾರ್ಕೆಟ್ ಬಹುತೇಕರಿಗೆ ಸಮಸ್ಯೆ, ಚಾಲೆಂಜಸ್. ನಮ್ಮ ರೈತರ ತೋಟದಿಂದಲೇ ಕೂಡ ಎಕ್ಸ್ಪೋರ್ಟ್ ಆಗುವಂತ ಪ್ಯಾಕಿಂಗ್ ಕೂಡ ಅಲ್ಲೇ ಆಗ್ಬೇಕು. ರೈತರ ತೋಟದಿಂದಲೇ ಪ್ಯಾಕ್ ಆಗಿ ವಿದೇಶಗಳಿಗೆ ರಫ್ತಾಗುವಂತ ಟೆಕ್ನಾಲಜಿಯನ್ನ ನಮ್ಮ ರೈತರು ತಿಳ್ಕೊಬೇಕು. ಸಾಧ್ಯ ಇದೆ. ನಮ್ಮಲ್ಲಿ ಮ್ಯಾಂಗೋ, ದಾಳಿಂಬೆ ಕೂಡ ಹೋಗ್ತಾ ಇದೆ. ನಿಮಗೆ ಕೆ ರೆಡ್ಡಿ ಅವರ ಆಮೇಲೆ ಮಾತಾಡ್ತಾರೆ, ಅವರ ಸೆಷನ್ ಅಲ್ಲಿ ಹೇಳ್ಬೋದು. ಮತ್ತೆ ಇನ್ನೊಂದು ನಾನು ಗಮನಿಸಿದೆ, ಬಹುತೇಕರು ಮನೆಯಲ್ಲಿ ದಾಳಿಂಬೆ ತಿನ್ನಲ್ಲ. ನಮ್ಮ ರೈತರ ಮನೆಯಲ್ಲೂ ತಿನ್ನಲ್ಲ. ದಾಳಿಂಬೆ ಯಾವಾಗ ತಿಂತಾರೆ ಅಂದ್ರೆ ರೋಗಿಗಳಿಗೆ ಮಾತ್ರ ಕೊಡ್ತಾರೆ. ನಾನು ಅದಕ್ಕೆ ಸ್ವಲ್ಪ ಹುಡುಕ್ದೆ, ದಾಳಿಂಬೆ ತಿನ್ನೋದ್ರಿಂದ ಆಗುವಂತ ಲಾಭಗಳೇನು. ಒಂದು ಕ್ಯಾನ್ಸರ್ಗೆ ವಿರುದ್ಧ ಒಂದು ಹೋರಾಟ ಮಾಡುವಂತ ಆಂಟಿ ಆಕ್ಸಿಡೆಂಟ್ ಅಲ್ಲಿ ಆ ಹಣ್ಣಿನಲ್ಲಿದೆ. ಮತ್ತೆ ಹಣ್ಣು ಸೇವನೆ ನಿಯಮಿತವಾಗಿ ಮಾಡೋದ್ರಿಂದ ನಮ್ಮ ವಯಸ್ಸಾಗುವಿಕೆಯ ಪ್ರಮಾಣವನ್ನ, ನಮ್ಮ ಸ್ಕಿನ್ ಸುಕ್ಕುಗಟ್ಟುವುದನ್ನು ತಡೆಯುತ್ತೆ. ಈ ಮಾಹಿತಿಯನ್ನ ರೈತರು ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕು. ನಾವು ಬರೀ ದಾಳಿಂಬೆ ಬೆಳೆದ ಸಾಕು. ದಾಳಿಂಬೆ ಬೆಳೆಯೋದ್ರ ಜೊತೆಗೆ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಆಗುವಂತ ಲಾಭಗಳನ್ನ ನಾವು ಜನಸಾಮಾನ್ಯರಿಗೆ ತಿಳಿಸ್ಕೊಟ್ರೆ ಖಂಡಿತ ಅವರು ಕೂಡ ನಿಮ್ಮ ಊರಿನಲ್ಲಿ ತಿನ್ಬಹುದು, ಅಕ್ಕಪಕ್ಕದವ್ರು ತಿನ್ಬಹುದು, ನಿಮ್ಮ ನೆಂಟರಿಗೆ ಕೊಡ್ಬೋದು, ನಿಮ್ಮಲ್ಲಿ ಬರುವಂತ ಅತಿಥಿಗಳಿಗೆ ಕೊಡ್ಬೋದು. ನಾವೇ ಅದನ್ನು ತಿನ್ನಿಲ್ಲ ಅಂದ್ರೆ, ನಾವೇ ಅದನ್ನ ಬಳಸ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಪರಿಚಯ ಮಾಡ್ತದೆ. ಬೆಂಗಳೂರು ನಿಮಗೆ ನಿಯರೆಸ್ಟ್ ಅದೊಂದು ವರದಾನ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ವರದಾನ, ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ವರದಾನ ಅಂದ್ರೆ ದೊಡ್ಡ ಮಾರ್ಕೆಟ್ ಬೆಂಗಳೂರು ಅಂತ ಸಿಟಿ. 1.5 ಕೋಟಿ ಜನ ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಮೊದಲು ಅವ್ರಿಗೆ ತಿನ್ನಿಸೋದನ್ನ ನೀವು ಅಭ್ಯಾಸ ಮಾಡಿ. ಹೊರಗಡೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ. ನಿಮ್ಮ ಪಕ್ಕದಲ್ಲೇ ಯಾವ ಜಿಲ್ಲೆಗೂ ಸಿಗದಂತ ಒಂದು ವರದಾನ ಚಿಕ್ಕಬಳ್ಳಾಪುರಕ್ಕೆ. ನಿಮ್ಮ ಪಕ್ಕದಲ್ಲೇ ಇರುವಂತ ಮಾರ್ಕೆಟ್ ನೀವು ಗಮನಿಸ್ತಾ ಇಲ್ಲ.